ನೋಡಿ, ಬಿಜೆಪಿ ಅವರು ನಾವೇನಾದ್ರೂ ತಪ್ಪು ಮಾಡಿದ್ರೆ ಚರ್ಚೆ ಮಾಡಲಿ. ವಿಶೇಷವಾಗಿ ಉತ್ತರ ಕರ್ನಾಟಕದ ವಿಚಾರಗಳನ್ನು ಚರ್ಚೆ ಮಾಡಲಿ. ಅದಕ್ಕೆ ಸೂಕ್ತ ಉತ್ತರ ಕೊಟ್ಟು ಪಕ್ಷದ ಆಂತರಿಕ ವಿಚಾರಗಳನ್ನು ಬಿಟ್ಟು ನಮ್ಮ ಸರ್ಕಾರದ ಏನಾದರೂ ನಮ್ಮಲ್ಲಿ ತಪ್ಪಾಗಿದ್ರೆ ಅದು ಎತ್ತಿ ಹಿಡಿಲಿ. ಅದರಿಂದ ಆ ವಿಚಾರ ಬಿಟ್ಟು ಬರೀ ಇಡೀ ದಿನ ಇವ್ರು ಬದಲಾವಣೆ ಆಗ್ತಾರೆ, ಅವ್ರು ಚೇರ್ ಉಳಿಯುತ್ತಾ ಹಿಡಿಯುತ್ತಾ ಇದರಿಂದ ಕೆಲವು ಬೇಜವಾಬ್ದಾರಿ ಹೇಳಿಕೆಗಳು ಹೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಮತ್ತೆ ಕೇಳ್ತೀನಿ, ಚರ್ಚೆ ಮಾಡಿ ಅದ್ರ ಮೂಲಕ ಈ ರಾಜ್ಯದ ಅಭಿವೃದ್ಧಿಗೆ ಇನ್ನೆಲ್ಲ ಮಾಡಬೇಕು, ಅದಕ್ಕೆ ಸಲಹೆ ಸೂಚನೆ ಕೊಡಿ. ವಿಧೇಯಕಗಳು ಬರ್ತಾ ಇದೆ, ಆ ವಿಧೇಯಕಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಕೊಡಿ. ಯಾಕಂತ ಹೇಳಿದ್ರೆ ವಿಶೇಷವಾಗಿ ಹಲವಾರು ವಿಧೇಯಕಗಳು ನಾವು ತರ್ತಾ ಇದ್ದೀವಿ. ಅದನ್ನು ಬಿಟ್ಟು ಕಾಲಹರಣ ಮಾಡಕ್ಕೆ ಹೋಗಬೇಡಿ. ಇದು ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ವಿರೋಧ ಪಕ್ಷವಾಗಿ ತಾವು ಏನು ಕೆಲಸ ಮಾಡಬೇಕು, ನಿಮ್ಮ ಕರ್ತವ್ಯಗಳು ಮಾಡಬೇಕು, ಆ ಕೆಲಸಗಳು ಮಾಡಿ. ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯಗಳನ್ನು ನಾವು ಮಾಡಬೇಕು, ಆ ಕೆಲಸ ಮಾಡೋಕ್ಕೆ ಅವ್ರು ಮಾಡಬೇಕು. ಅದಕ್ಕೆ ತಕ್ಕ ಅವರ ಉತ್ತರಗಳಿಗೆ, ಅವರ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿ ಬಯಸ್ತಾ ಇದ್ದೀವಿ. ರಾಜ್ಯದಲ್ಲಿ ತಾವು ಸುಪ್ರೀಂ ಸಂತರ ಸಭೆಗಳನ್ನು ಮಾಡ್ತಾ ಇದ್ದೇವೆ. ಸುಪ್ರೀಂ ಯಾವ ಬಸವ ಕಲ್ಯಾಣ ಕೂಡ